ಮನಶಂಕರ ವರಪ್ರಸಾದ್ garu. ZEE5 ನಲ್ಲಿ ಕನ್ನಡದಲ್ಲೂ ಕೂಡ ಸ್ಟ್ರೀಮಿಂಗ್ ಆಗ್ತಿರುವಂತ ಈ ಫ್ಯಾಮಿಲಿ ಡ್ರಾಮಾನ ನೋಡಿದ್ಮೇಲೆ ನನ್ನ ಒಪಿನಿಯನ್ ನ ಹೇಳೋದಾದ್ರೆ ಆರಾಮಾಗಿ ಒಂದ್ಸಲ ನೋಡಬಹುದು ಅಂತ ಹೇಳ್ತೇನೆ. ಕಳೆದ ತಿಂಗಳ ಸಂಕ್ರಾಂತಿ ಹಬ್ಬಕ್ಕೆ ತೆಲುಗಿನಲ್ಲಿ ರಿಲೀಸ್ ಆದಂತ ಈ ಸಿನಿಮಾ ಸುಮಾರು 375 ಕೋಟಿ ಕಳಿಸಿ ಭರ್ಜರಿ ಹಿಟ್ ಅನ್ಸ್ಕೊಂಡಿರುತ್ತೆ. ಯೂಶುವಲಿ ಡೈರೆಕ್ಟರ್ ಅನಿಲ್ ರಾವಿಪುಡಿ ಅವರ ಸಿನಿಮಾಗಳಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಕ್ರಿಂಜ್ ಎಲಿಮೆಂಟ್ ಇದ್ದೇ ಇರುತ್ತೆ. ಆದ್ರೆ ಕಳೆದ 2 ಸಿನಿಮಾಗಳಿಂದ ಅದು ಕಡಿಮೆ ಆಗ್ತಾ ಬಂದಿದೆ. ಇವರ ಹಿಂದಿನ ಸಿನಿಮಾಗಳಂತೆ ಈ ಸಿನಿಮಾದಲ್ಲೂ ಕೂಡ ಲಾಜಿಕ್ ಹಾಗೂ ಹೊಸತನವನ್ನ ಹುಡುಕದೆ ನೀವೇನಾದ್ರೂ ಈ ಸಿನಿಮಾನ ನೋಡಿದ್ರೆ ಒಂದ್ ರೇಂಜ್ ಗೆ ಎಂಜಾಯ್ ಮಾಡ್ತೀರಾ. ಸಿನಿಮಾದಲ್ಲಿ ದೊಡ್ಡ ಕಥೆ ಏನಿಲ್ಲ. ಕೋಪದಿಂದ ಬಿಟ್ಟು ಹೋದಂತ ಹೆಂಡತಿಯನ್ನ ಪಡ್ಕೊಳ್ಳೋದಕ್ಕೆ ಒಬ್ಬ ಗಂಡ ಮಾಡುವಂತ ಪ್ರಯತ್ನಗಳೇ ಈ ಸಿನಿಮಾದ ಕಥೆ. ಸಿನಿಮಾದಲ್ಲಿನ ಕಥೆ ಸೀರಿಯಸ್ ಆಗಿದ್ರು ಕೂಡ ನಿರ್ದೇಶಕರು ಅದನ್ನ ಹಾಸ್ಯ ರೂಪದಲ್ಲಿ ತೋರಿಸಿದ್ದಾರೆ. ಸಿನಿಮಾದಲ್ಲಿನ ಮೇನ್ ಆಕ್ಟರ್ಸ್ ನಡುವೆ ಏರ್ಪಡುವ ಪರಿಸ್ಥಿತಿಯಿಂದ ಉಂಟಾಗುವ ಕಾಮಿಡಿನೇ ಈ ಸಿನಿಮಾದಲ್ಲಿ ಕಾಣಿಸುತ್ತೆ. ಆಲ್ಮೋಸ್ಟ್ ಸಿನಿಮಾ ಪೂರ್ತಿ ಸಿಚುಯೇಷನಲ್ ಕಾಮಿಡಿನೇ ಇರುತ್ತೆ. ಸ್ಪೆಷಲಿ ಅನಿಲ್ ರಾವಿಪುಡಿ ಅವರ ಸ್ಟೈಲ್ ಕಾಮಿಡಿನೇ ಇಲ್ಲಿ ಕಾಣಿಸುತ್ತೆ. ಫಸ್ಟ್ ಆಫ್ ಹೀರೋ ಹೀರೋಯಿನ್ ಭೇಟಿ, ಅವರಿಬ್ರು ಒಂದಾಗಿ ಮತ್ತೆ ಬೇರೆ ಆಗೋದು, ಈ ನಡುವೆ ಬಂದಂತ ಕಾಮಿಡಿಯಿಂದ ಎಂಟರ್ಟೈನಿಂಗ್ ಆಗಿ ಹಾಗೆ ತುಂಬಾ ಸ್ಪೀಡ್ ಆಗಿ ಫಿನಿಶ್ ಆಗುತ್ತೆ. ಸೆಕೆಂಡ್ ಹಾಫ್ ಅಲ್ಲಿ ಕಥೆಗೆ ಒತ್ತು ಕೊಟ್ಟಿರೋದ್ರಿಂದ ಕಾಮಿಡಿ ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ ವೆಂಕಿಗೌಡ ಪಾತ್ರದ ಎಂಟ್ರಿಯೊಂದಿಗೆ ಅದು ಮತ್ತೆ ಶುರುವಾಗುತ್ತೆ. ಚಿರಂಜೀವಿ ಅವರು ಈ ಸಿನಿಮಾದ ಮೈನ್ ಹೈಲೈಟ್ ಅಂತ ಹೇಳ್ಬೋದು. ನಿರ್ದೇಶಕರು ಹೇಳಿದ್ದನ್ನೆಲ್ಲ ಎಸಿಟೇಟ್ ಮಾಡದೆ ಸಿನಿಮಾದಲ್ಲಿ ಮಾಡಿದ್ದಾರೆ. ನಯನತಾರ ಅವರು ವಿಶ್ವಾಸಂ ಸಿನಿಮಾದಲ್ಲಿನ ಅವರ ಪಾತ್ರವನ್ನೇ ಇಲ್ಲೂ ಕೂಡ ಮಾಡಿದ್ದಾರೆ. ಇನ್ನು ಉಳಿದ ಪಾತ್ರಗಳಲ್ಲಿ ನಟಿಸಿದಂತ ನಟರು ಕೂಡ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಭೀಮ್ಸ್ ಅವರ ಸಾಂಗ್ಸ್ ಹಾಗೂ ಬಿಜಿಎಂ ಸಿನಿಮಾಗೆ ಹೆಲ್ಪ್ ಮಾಡಿದೆ. ಸ್ವತಃ ಚಿರಂಜೀವಿ ಅವರೇ ಪ್ರೊಡ್ಯೂಸ್ ಮಾಡಿರೋದ್ರಿಂದ ಪ್ರೊಡಕ್ಷನ್ ವ್ಯಾಲ್ಯೂಸ್ ಆರ್ ಗುಡ್. ಮೂವಿಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ನೀವೇನಾದ್ರೂ ಕಾಮಿಡಿ ಸಿನಿಮಾಗಳನ್ನ ಇಷ್ಟಪಡೋರಾದ್ರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಇದಾಗಿರುತ್ತೆ ಮನಶಂಕರ ವರಪ್ರಸಾದ್ garu ಸಿನಿಮಾದ ಬಗ್ಗೆ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.